ಇದು ಶತಮಾನದಷ್ಟು ಹಳೆಯದಾದಂತಹ ಅರಳಿ ಮರ. ಅಂದರೆ 100 ವರ್ಷಕ್ಕೂ ಹೆಚ್ಚು ಈ ಮರಕ್ಕೆ ಆಯುಷ್ಯ ಆಗಿದೆ. ಈ ಮರ ಎಲ್ಲಿದೆಯಪ್ಪ ಅಂದರೆ ತುಮಕೂರಿನ ಅತ್ಯಂತ ಪ್ರತಿಷ್ಠಿತ ಬಡಾವಣೆ ಅಂತ ಅನಿಸಿರುವಂತಹ, ಪ್ರತಿಷ್ಠಿತ ಏರಿಯಾ ಅನಿಸಿರುವಂತಹ ಸೋಮೇಶ್ಪುರ ಅಂದರೆ SS ಪುರಂನಲ್ಲಿ ಇದೆ. ಈ ನಮ್ಮ ತುಮಕೂರು ನಗರದಲ್ಲಿ ಅತ್ಯಂತ ಪ್ರಾಚೀನ ಹಳೆಯದು ಅಂತ ಅನಿಸಿರುವ ಈ ಅರಳಿ ಮರವನ್ನು ತೋರಿಸಿ ನನಗೆ ಈ ಬಗ್ಗೆ ಒಂದು ವಿಡಿಯೋ ಮಾಡು ಅಂತ ಹೇಳಿದ್ದು ನನ್ನ ಗೆಳೆಯ ತುಮಕೂರು ಜಿಲ್ಲಾ ಕನ್ನಡಪ್ರಭ ವರದಿಗಾರ ಉಗಮ ಶ್ರೀನಿವಾಸು ಈ ಮರವನ್ನು ತೋರಿಸಿದಾಗ ಒಂದು ಮಾತನ್ನು ಹೇಳ್ದ. ಏನಪ್ಪ ಅಂದರೆ ಅದು ಮಾಧ್ವಾಚಾರ್ಯರ ಉಕ್ತಿ, ಅಂದರೆ ಅವರ ಮಾತು. ಏನಪ್ಪ ಅದು ಅಂದರೆ ಶ್ರೀಹರಿ ಸರ್ವೋತ್ತಮ, ವಾಯು ಜೀವೋತ್ತಮ ಅಂತ. ಅಂದರೆ ಹರಿ ದೊಡ್ಡವನು ಸರ್ವೋತ್ತಮ ನಿಜ, ಆದರೆ ವಾಯು ಇದೆಯಲ್ಲ ಅದು ಜೀವವನ್ನು ಕಾಪಾಡುವಂಥದ್ದು. ಎಷ್ಟು ಅರ್ಥಪೂರ್ಣವಾದ ಮಾತು ಅನ್ನಿಸ್ತು. ಯಾಕೆ ಈ ಅರಳಿ ಮರದ ಜೊತೆಗೆ ಆ ಮಾತನ್ನು ಬೆರೆಸಿ ಅಥವಾ ಸೇರ್ಪಡೆ ಮಾಡಿ ಉಗಮ ಶ್ರೀನಿವಾಸು ಹೇಳ್ದ ಅಂದರೆ, ಈ ಈ ಅರಳಿ ಮರ ಇದೆಯಲ್ಲ, ಈ ಅರಳಿ ಮರ ಅತ್ಯಂತ ಹೆಚ್ಚು ಆಮ್ಲಜನಕವನ್ನು ಕೊಡುವಂತಹ ಮರ ಆಗಿದೆ. ಆಮ್ಲಜನಕ ಎಷ್ಟು ಇಂಪಾರ್ಟೆಂಟು ಅನ್ನೋದು ನಮಗೆ ಕರೋನಾ ಟೈಮಲ್ಲಿ ಎಲ್ಲರಿಗೂ ಅರ್ಥವಾಗಿರುವಂತಹ ವಿಷಯ. ಅಂದರೆ ಆಮ್ಲಜನಕ್ಕಾಗಿ ಅನೇಕ ಜನ ಒದ್ದಾಡಿಬಿಟ್ರು. ಈ ನಿಟ್ಟಿನಲ್ಲಿ ಈ ಅತ್ಯಂತ ಹೆಚ್ಚು ಆಮ್ಲಜನಕವನ್ನು ಬಿಡುಗಡೆ ಮಾಡುವಂತಹ ಮರ ಅಂತ ಇದ್ದರೆ ಈ ಅರಳಿ ಮರವೇ ಆಗಿದೆ. ಹೀಗಾಗಿ ಅರಳಿ ಮರಕ್ಕೆ ವೈಜ್ಞಾನಿಕವಾಗಿ ಅಷ್ಟೇ ಅಲ್ಲದೆ ಧಾರ್ಮಿಕವಾಗಿ ಕೂಡ ಭಾಳ ಮಹತ್ವದಂಥ ಸ್ಥಾನ ಇದೆ. ಅದರಿಂದಲೇ ಪ್ರತಿಯೊಂದು ಸಾಮಾನ್ಯವಾಗಿ ಎಲ್ಲ ಹಳ್ಳಿಗಳಲ್ಲೂ ಕೂಡ ಅರಳಿ ಮರವನ್ನು ನೆಟ್ಟಿರ್ತಾರೆ, ಅದಕ್ಕೊಂದು ಜಗ್ತಿಯನ್ನು ಕೂಡ ಕಟ್ಟಿರ್ತಾರೆ. ಯಾಕೆಂದರೆ ಅದು ಬಿಡುಗಡೆ ಮಾಡುವಂತಹ ಆಮ್ಲಜನಕ ಜೀವಕ್ಕೆ, ಅಂದರೆ ಏನು ವಾಯು ಅಂದರೆ ಜೀವ ಅನ್ನೋದೇ ವಾಯು ಅಲ್ವಾ. ಈ ನಿಟ್ಟಿನಲ್ಲಿ ಇದು ಬಹಳ ಮಹತ್ವವಾದದ್ದು ಅನ್ನೋದು ಈ ನನ್ನ ಅಲ್ವಾ ಎಲ್ಲರ ಅನಿಸಿಕೆ ಕೂಡ ಆಗಿದೆ. ನೂರಾರು ವರ್ಷಗಳ ಹಿಂದೆ ಇಲ್ಲಿ ಅರಳಿ ಮರವನ್ನು ನೆಟ್ಟು ಅದು ಬೆಳೆದ ನಂತರ ಇಲ್ಲೊಂದು ಜಗ್ತಿ ಕಟ್ಟೆಯನ್ನು ಕಟ್ಟಿಸಿದಂಥವ್ರು ಯಾರು ಅನ್ನೋದನ್ನು ತಿಳಿಲಿಕ್ಕೆ ಆ ಜಗ್ತಿ ಕಟ್ಟೆಯನ್ನು ಕಟ್ಟಿಸಿದಂಥವರ ಮೊಮ್ಮಗ ಅಥವಾ ಮರಿ ಮೊಮ್ಮಗ ಇಲ್ಲಿದ್ದಾರೆ. ಅವರನ್ನೇ ಮಾತಾಡಿಸಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ. ಸರ್, ನಾವು ಉತ್ತಳಿಂದನೇ ಇದ್ದೀವಿ ಸರ್. ಇದು ನಮ್ಮ ತಾತವ್ರ ಕಾಲದ್ದು. ನಮ್ಮ ತಾತವ್ರು ಅವಾಗ ಹಾಕಿ ಬೆಳೆಸಿ ಎಲ್ಲ ಇದು ಮಾಡಿರೋದು. ಜಗ್ತಿ ಕಟ್ಟಿರೋದೆಲ್ಲ ಜಗ್ತಿ ಕಟ್ಟಿರೋದು ನಮ್ಮ ತಾತವ್ರು ಆಣೆಕಾರ ದಾಸಪ್ಪ ಅಂತ. ಎಂತಾರು ಆಣೆಕಾರ ದಾಸಪ್ಪ ಅಂತ. ಆಣೆಕಾರ ದಾಸಪ್ಪ. ಈಗ ನಮ್ಮ ಆಲಿ ನಾರಾಯಣಪ್ಪ ಅನ್ನೋರು, ಅವರು ನಮ್ಮ ತಾತವ್ರು ತಿರ್ಕೊಂಡು ಆಗಲೇ 92 ತಿರೋದು. ಈಗ ಮಕ್ಕಳು ಮೊಮ್ಮಕ್ಕಳು ಅದನ್ನ ಎಡ್ಕೊಂಡು ಹೋಗ್ತಾ ಇದ್ದಾರೆ. ಯಾಕೆ ಕಟ್ಸಿರಂಥವ್ರು ಸರ್? ಅವಾಗ ಒಂದು ದಿನ ಆಗಿನ ಕಾಲದ ಗಾದಿ ಇರುತ್ತಲ್ಲ ಸರ್, ಅದು ಈಗ ಯಾರೋ ಇನ್ನು ಊಟ ಮಕ್ಕಳೆಲ್ಲ ಸತ್ತೋಗ್ಬಿಡೋದಂತ ಅವಾಗ ಎಲ್ಲರೂ. ಊಟ ಮಕ್ಕಳೆಲ್ಲನೂ ಎಲ್ಲೋದ್ರು ಏನು ಕೇಳಿದ್ರು ಏನೋ ಆಗ್ತಿರ್ಲಿಲ್ಲ ಅಂತ ಅವಾಗ. ಯಾರಿಗೆ? ದಾಸಪ್ಪರಿಗೆ. ಅವಾಗೆಲ್ಲ ಒಬ್ಬ ಏನೋ ಕೇಳಿದ್ರು, ಈಗೇನೇನು 500ರಿಗೆ ನೀವು ಒಂದು ಹಳ್ಳಿ ಮರನ ಪ್ರತಿಷ್ಠಾಪನೆ ಮಾಡಿ ಅದು ನೀವು ಒಳ್ಳೇದಾಗೋಗಿದೆ ಅದು ಹಾಕಿ ಎಲ್ಲ ರೆಡಿ ಮಾಡಿದ್ಮೇಲೆ ಅವ್ರಿಗೆ ವರ್ಷಕ್ಕೊಂದು ಮಕ್ಕಳಾದ್ರು ಸರ್. ಎಷ್ಟಾದರು? ಈಗ 12 ಜನ ಆಗಿದ್ರು. 12 ಜನದಲ್ಲಿ ಒಂದು 3 ಸತ್ತೋದ್ರು. ಈಗ 9 ಜನ ಇದ್ದರು. ಈಗೆಲ್ಲ ಮಕ್ಕಳು ಮೊಮ್ಮಕ್ಕಳು ಇದ್ದಾರೆ. ಈಗ ಅವ್ರ ಮಕ್ಕಳು ಇದ್ದಾರೆ. ನಾರಾಯಣಪ್ಪ ಮಕ್ಕಳು ಇದ್ದಾರೆ, ದೊಡ್ಡ ಚಿಕ್ಕಪ್ಪರು ಇದ್ದಾರೆ, ಎಲ್ಲ ಇದ್ದಾರೆ. ಅವ್ರು ತಾತ ನಾರಾಯಣಪ್ಪರು ಇದ್ದಾರಲ್ಲ, ಅವ್ರ ಅಣ್ತಂದಿರೆಲ್ಲನೂ ಇದ್ದಾರೆ. ದೊಡ್ಡ ಚಿಕ್ಕಪ್ಪರು ಅವರು ಇದ್ದಾರೆ. ಜನ ಭಕ್ತಿಯಿಂದ ನಡ್ಕೊಂತಾರೆ. ಯಾರ ಇಂಜಿನಿಯರ್ ಏನೋ ಕಟ್ಟಿಸಿದಾರ ಅಂದ್ರೆ? ಸರ್, ಇವರು ಒಬ್ಬರು ಯಾರೋ ಕಡಬದವರು, ಅವರು ಮನೆ ಎಲ್ಲ ಬಂದು ಸಿಮೆಂಟ್ ಎಲ್ಲ ಮಾಡಿಸಿ, ಅವ್ರಿಗೇನು ಒಳ್ಳೇದಾಯ್ತು ಸಿಮೆಂಟ್ ಎಲ್ಲ ಮಾಡಿಸಿ ಮುಂದೆ ಗ್ರಿಲ್ ಹಾಕ್ಸಿ ಎಲ್ಲ ಕಟ್ಟೋಗಿದ್ದಾರೆ, ಇದು ಮಾಡ್ಕೊಟ್ಟೋಗಿದ್ದಾರೆ. ಈಗ ಇನ್ನೊಬ್ರು ಯಾರೋ ಇದಕ್ಕೆಲ್ಲ ಈಗ ಗ್ರಿಲ್ ಹಾಕ್ಸ್ತೀವಿ ಇದೆಲ್ಲ ಏನೇನೆಲ್ಲ ಮಾತಾಡಿ ಇದು ಮಾಡಿದ್ದಾರೆ. ಯಾವತ್ತು ನೀವು ಇದೆಲ್ಲ ಹಂಚೋದು ಯಾವಾಗ? ಈಗ ಸಿಟ್ಟಲ್ಲಿ ಆಂಜನೇಯ ತೇರಾಗುತ್ತೆ ಸರ್. ಅವತ್ತು ಏಪ್ರಿಲಲ್ಲಿ ಹುಣ್ಣಿಮೆ ದಿವಸ ಆಗುತ್ತೆ. ಅವಾಗ ಇದೆಲ್ಲ ಮಾಡಿ ಪೂಜೆ ಮಾಡಿ ಪಾನ ಪೂಜೆ ಎಲ್ಲ ಹಂಚಿದ್ದೀವಿ. ನಿಮ್ಮ ಹೆಸರು? ಸರ್, ನಟರಾಜ್ ಅಂತ. ಇದನ್ನ ಮೊದಲೇ ಯಾವ ಊರು ಅಂತ ಕರಿತಿದ್ರು? ಗರಡಿ ಚಿಕನ್ ಪಾಳಿ ಅಂತ ಸರ್. ಗರಡಿ? ಗರಡಿ ಚಿಕನ್ ಪಾಳಿ ಅಂತ ಅವಾಗ. ಈಗ ಬರ್ತಾ ಈಗ SS ಪುರಂ ಆಗೋಯ್ತು. ಯಾವ ಗರಡಿ ಚಿಕನ್ ಪಾಳಿ ಅನ್ನಲ್ಲ, ಯಾರೋ ಹಳೆಬ್ರು ಯಾರನ್ನ ಮೂಲವಾಸಿಗಳಿದ್ರೆ ಕರೀತಾರೆ. ಈಗಲೂ ಕೆಲವು ಗರಡಿ ಚಿಕನ್ ಪಾಳಿದವರು ಅಂತಾರೆ. ಈಗೆಲ್ಲ ಈಗ ಸೋಮೇಶ್ಪುರ ಈಗೆಲ್ಲ ಮೂಲ ಇರೋದು 10ನೇ ಕ್ರಾಸು 15ನೇ ಕ್ರಾಸ್ ನಮ್ಮವ್ರು ಜಾಸ್ತಿ ಇರೋದು ಎಲ್ಲನೂ. 10ನೇ ಕ್ರಾಸು ಇದೆಲ್ಲ ಇದಿದೆ. SS ಪುರಂ 10ನೇ ಕ್ರಾಸ್. ನಿಮ್ಮವರು ಅಂದರೆ ಯಾವ ಸಮುದಾಯ? ನಾವು ತಿಗಳೂರು ಸರ್. ತಿಗಳಗೌಡರು. ಆ ಸಮುದಾಯ ಜಾಸ್ತಿ ಇದೆ ಇಲ್ಲಿ ಸರ್. ಈಗ ಮೊದಲಿತ್ತು, ಈಗ ಎಲ್ಲ ಕಡೆಗೂ ಚೇಂಜ್ ಆಗ್ಬಿಡ್ತಾರೆ ಸರ್ ಇವಾಗ. ಎಲ್ಲನೂ ಜಾಸ್ತಿ ಇದೆ. ಎಲ್ಲ ಹೊಲ ಮಾಡೋರೆಲ್ಲ ತಿಳಲಿಕ್ಕೆ ಜಾಸ್ತಿ ಇರ್ತವೆ. ಈಗ ಎಲ್ಲ ಜನ ಹಂಚ್ಕೊಂಡ್ಬಿಟ್ಟು ಗೊತ್ತಾಗಲ್ಲ. ಹೌದು. ಸರಿ. ಸರ್, ಈಗ ಮಾತನಾಡಿದಂಥ ನಟರಾಜ್ ಅವ್ರ ತಾತ ಆಣೆಕರ್ ದಾಸಪ್ಪ ಅವ್ರಿಗೆ ಆಗ ಹುಟ್ಟಿದ ಮಕ್ಕಳೆಲ್ಲ ಸತ್ತು ಹೋಗ್ತಾ ಇದ್ವು ಅಂತ. ಹೀಗಾಗಿ ಎಲ್ಲರೂ ಒಂದು ಅರಳಿ ಮರವನ್ನು ನೆಟ್ಟು ಪೂಜಿಸು ಅಂತ ಹೇಳಿದಕ್ಕೆ ಈ ಮರ ನೆಟ್ಟರಂತೆ. ಆಗ ಅವ್ರಿಗೆ ಒಟ್ಟು 12 ಅಂದರೆ ಬರೋಬ್ಬರಿ ಒಂದು ಡಜನ್ ಮಕ್ಕಳಾದವು ಅಂತ ಹೇಳಿ ಈ ನಟರಾಜ್ ಅವರು ಹೇಳಿದರು. ಈ ಅರಳಿ ಮರ, ಈ ಮರವನ್ನು ಕುರಿತ ಈ ಎಲ್ಲ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ.
ಹಾಗೆ ನಿಮ್ಗೇನಂತ ಅನ್ನಿಸ್ತು ಕಾಮೆಂಟ್ ಮಾಡಿ. ಈ ವಿಡಿಯೋ ಹೆಚ್ಚು ಇಷ್ಟವಾಗಿದೆ, ಇದನ್ನು ಶೇರ್ ಮಾಡಿ, ನಿಮ್ಮ ಸ್ನೇಹಿತರು ಕಳಿಸಿ, ಅವರು ಕೂಡ ನೋಡಲಿ. ನೀವು ನೋಡುತ್ತಿರುವ ಈ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.